ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ನನ್ನ ಮೇಕಪ್ ರಿಮೂವಲ್ ರೂಟೀನ್ನ ಹೇಳ್ಕೊಡ್ತೀನಿ. ಅಂದರೆ ಈ ಚಿಕ್ಕ ಪುಟ್ಟಾಣಿ ವಿಡಿಯೋನಲ್ಲಿ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ಇವತ್ತೊಂದು ಫಂಕ್ಷನ್ ಇತ್ತು. ನೀವು ಫಸ್ಟ್ ಕ್ಲಿಪ್ನಲ್ಲಿ ನೋಡಿದ್ರಲ್ಲ, ಅದು ಫುಲ್ ಆಫ್ ಮೇಕಪ್. ಆ್ಯಕ್ಚುಲಿ ಮಾರ್ನಿಂಗ್ ಮಾಡ್ಕೊಂಡಿರೋ ಮೇಕಪ್ಪು ಅದು ಪೂರ್ತಿಯಾಗಿ ಈವ್ನಿಂಗ್ವರೆಗೂ ಹಾಗೆ ಬಿಟ್ಬಿಟ್ಟಿದ್ದೀನಿ. ಅದು ಆಲ್ಮೋಸ್ಟ್ ಸ್ವಲ್ಪ ಡಲ್ ಆಗಿಬಿಟ್ಟಿದೆ ಸ್ಕಿನ್ ಪೂರ್ತಿನೂ. ಸೊ ಈಗ ಅದನ್ನ ಪೂರ್ತಿಯಾಗಿ ರಿಮೂವ್ ಮಾಡಿ ಹೇಗೆ ನಾನು ನನ್ನ ಸ್ಕಿನ್ನ ನಾರ್ಮಲ್ ಕಂಡೀಷನ್ಗೆ ತರ್ತೀನಿ ಅನ್ನೋದು ಈ ವಿಡಿಯೋನಲ್ಲಿ ತೋರಿಸ್ತಿದ್ದೀನಿ. ಸೊ ನಾನು ಫಸ್ಟು ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಮಿಸಲರ್ ವಾಟರ್, ಗಾರ್ನಿಯರ್ ಮಿಸಲರ್ ವಾಟರ್, ನಾನು ಅದನ್ನೇ ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ. ಅದು ತುಂಬ ಒಳ್ಳೆಯದು ನಮ್ಮ ಫೇಸ್ ಮೇಲಿರೋ ಅಂಥ ಫಸ್ಟ್ ಬೇಸ್ ಆಫ್ ಮೇಕಪ್ನ ರಿಮೂವ್ ಮಾಡೋದಕ್ಕೆ. ಸೊ ನನಗೆ ಸ್ವಲ್ಪ ಹೆವಿ ಅನ್ನಿಸ್ತು ಇವತ್ತು ಮೇಕಪ್ಪು, ಆದ್ದರಿಂದ ನಾನು ಡಬಲ್ ಕ್ಲೆನ್ಸಿಂಗ್ ಮೆಥಡಲ್ಲಿ ಮೇಕಪ್ನ ರಿಮೂವ್ ಮಾಡ್ತಿದ್ದೀನಿ. ಸೊ ಗಾರ್ನಿಯರ್ ಮಿಸಲರ್ ವಾಟರ್ನಲ್ಲೇ ಮ್ಯಾಕ್ಸಿಮಮ್ ಮೇಕಪ್ ಹೊರಟೋಗುತ್ತೆ. ಸೊ ಎಲ್ಲನೂ ರಿಮೂವ್ ಮಾಡಿದ್ದಾದಮೇಲೆ ನನಗೆ ಇವತ್ತು ಸ್ವಲ್ಪ ಹೆವಿ ಅನ್ನಿಸ್ತು. ಯಾಕೆ ಅಂತಂದರೆ ನಾನು ಫೌಂಡೇಶನ್ನು, ಬ್ಲಷ್ ಪ್ರತಿಯೊಂದು ಅಪ್ಲೈ ಮಾಡಿದ್ರಿಂದ ನನಗೆ ಯಾಕೋ ಹೆವಿ ಅನ್ನಿಸ್ತು. ಸೊ ಆದ್ದರಿಂದ ಡಬಲ್ ಕ್ಲೆನ್ಸಿಂಗ್ ಮಾಡಿ ಈ ಐ ಮೇಕಪ್ ಸ್ವಲ್ಪ ಹೋಗದೆ ಇದ್ದಿದ್ದರಿಂದ ನಾನು ವಾಟರ್ ಪ್ರೂಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿಂದ ಡಬಲ್ ಕ್ಲೆನ್ಸಿಂಗಲ್ಲಿ ನಾರ್ಮಲ್ ಪ್ಯೂರ್ ಕೋಕೋನಟ್ ಆಯಿಲ್ನಲ್ಲಿ ಡಬಲ್ ಕ್ಲೆನ್ಸ್ ಮಾಡ್ತಾ ರಿಮೂವ್ ಮಾಡ್ತಿದ್ದೀನಿ. ಸೊ ಒನ್ಸ್ ಮಸಾಜ್ ಮಾಡಿದ್ದಾದಮೇಲೆ ನೀಟಾಗಿ ಆ ಮೇಕಪ್ ಎಲ್ಲನೂ ಮೆಲ್ಟ್ ಆಗಿದ್ದಾದಮೇಲೆ ಒಂದು ಸ್ವಲ್ಪ ಹಾಟ್ ವಾಟರ್ನಲ್ಲಿ ಡಿಪ್ ಮಾಡಿರೋ ಅಂಥ ವೆಟ್ ಕ್ಲಾತ್ನ ತೊಗೊಂಡು ನಾನು ಐ ಮೇಕಪ್ನ ಪೂರ್ತಿಯಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಹಾಗೆ ಆ ಆಯಿಲ್ ಮಸಾಜ್ ಏನು ಮಾಡಿದ್ನೋ ಅದನ್ನ ರಿಮೂವ್ ಮಾಡಿದ್ದೀನಿ. ಸೊ ನಾನು ಈ ಥರ ಕ್ಲಾತನ್ನು ಯೂಸ್ ಮಾಡ್ತೀನಿ ಪ್ರತಿ ಸಲ. ಸೊ ಅದನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ ಸಹ ನಮಗೆ ಈಸಿ ಆಗುತ್ತೆ. ಸೊ ಒನ್ಸ್ ನೋಡಿ, ನಾನು ಮೇಕಪ್ ರಿಮೂವ್ ಮಾಡಿದ್ದಾದಮೇಲೆ ಫಸ್ಟ್ ಕ್ಲಿಪ್ಗೂ ಸೆಕೆಂಡ್ ಈಗ ತೋರಿಸಿದ ಕ್ಲಿಪ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ಇದು ಒನ್ಸ್ ನನ್ನ ಮೇಕಪ್ ಆದಮೇಲೆ ಫೇಸ್ ವಾಶ್ ಮಾಡಿ ಇದು ಮಾಡಿರೋದು. ಸೊ ಫೇಸ್ ವಾಶ್ ಮಾಡಿದ್ದಂಥ ಕ್ಲಿಪ್ ಇಲ್ಲ, ಮಿಸ್ ಆಗಿದೆ. ಸೊ ಒನ್ಸ್ ಫೇಸ್ ವಾಶ್ ಆದ ನಂತರ ನಾನು ನಾರ್ಮಲ್ ಸ್ಕಿನ್ ಕೇರ್ ರೂಟೀನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಟ್ರೆಟಿನಾಯಿನ್ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ಟ್ರೆಟಿನಾಯಿನ್ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಸ್ಕಿನ್ ಮೇಲಿರೋಂಥ ಇಂಪ್ಯೂರಿಟೀಸ್ ಹೋಗಿ ಪಿಂಪಲ್ಸು, ಆ್ಯಕ್ನಿ ಬರೋದನ್ನ ತಡೆಯುತ್ತೆ. ಸೊ ಅದು ಆದಮೇಲೆ ಕುಂಕುಮಾದಿ ತೈಲನ ಆಲ್ರೆಡಿ ಹೇಳಿದ್ದೀನಲ್ಲ, ತುಂಬ ನನ್ನ ಸ್ಕಿನ್ ಡ್ರೈ ಆಗಿದೆ. ನಾನು ಕುಂಕುಮಾದಿ ತೈಲನ ಮಾಯಿಶ್ಚರೈಸರ್ ಥರ ಯೂಸ್ ಮಾಡ್ತೀನಿ ಅಂತ. ಸೊ ಕುಂಕುಮಾದಿ ತೈಲ ತೊಗೊಂಡು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೀನಿ. ಅದೊಂದು 5 ಮಿನಿಟ್ಸ್ ಅಪ್ಲೈ ಮಾಡಿದ್ದಾದಮೇಲೆ ನೋಡಿ ನನ್ನ ಸ್ಕಿನ್ನಲ್ಲಿ ಯಾವ ರೀತಿ ಗ್ಲೋ ಬಂದಿದೆ ಅಂತ. ಸೊ ಒನ್ಸ್ ಅದು ಅಪ್ಲೈ ಮಾಡಿದ್ದಾದಮೇಲೆ ನನ್ನ ಫೇವ್ರೆಟ್ ಎವಿಯಾನ್ ಸ್ಕಿನ್ ಕೇರ್ ಕ್ರೀಮ್ನ ಯೂಸ್ ಮಾಡಿ ಮಸಾಜ್ ಮಾಡಿ ಬಿಟ್ಟಿದ್ದೀನಿ ಅಷ್ಟೇ. ಸೊ ಇದೇ ನಾನು ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ಯೂಸ್ ಮಾಡೋಂಥ ಪ್ರಾಡಕ್ಟ್ಸು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಈ ಟಿಪ್ಸು. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಒನ್ಸ್ ನನ್ನ ಎಲ್ಲ ಸ್ಕಿನ್ ಕೇರ್ ರೂಟೀನ್ ಆದ ನಂತರ ನನ್ನ ಸ್ಕಿನ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ, ನೋಡಿ. ಸೊ ಪೂರ್ತಿ ವಿಡಿಯೋನ ನೋಡಿದ ನಂತರ ಒಮ್ಮೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.